ಗಂಡನ ಪರಸ್ತ್ರೀ ಸಹವಾಸದಿಂದ ನಿಮ್ಮ ಮನೆ ಜೀವನ, ನಿಮ್ಮ ಸಾಂಸಾರಿಕ ಬದುಕು ಕಂಗಾಲಾಗಿ ಕೆಟ್ಟು ಹೋಗಿದ್ದರೆ, ದಾಂಪತ್ಯದಲ್ಲಿ ಬಿರುಕು ಉಂಟಾಗುತ್ತಿದ್ದರೆ, ಈ ಒಂದೇ ಒಂದು ಕಾರ್ಯತಂತ್ರವನ್ನು ಮಾಡಿಬಿಡಿ. ಗಂಡನ ಪರಸ್ತ್ರೀ ಸಹವಾಸ ಬಿಟ್ಟು ನಿಮ್ಮನ್ನು ಯಾವತ್ತೂ ಎಂದಿಗೂ ಕೈ ಬಿಡುವುದಿಲ್ಲ. ಅಂತಹ ಒಂದು ಪವರ್ಫುಲ್ ಆದಂತಹ ಶಕ್ತಿಶಾಲಿ ತಂತ್ರ ಯಾವುದು, ಅದನ್ನು ಹೇಗೆ ಮಾಡಬೇಕು ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀನಿ. ನಿಮ್ಮ ಬದುಕಿನಲ್ಲಿ ಇಂತಹ ಸಮಸ್ಯೆಗಳು, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು, ಗಂಡನ ಕುಡಿತದ ಚಟವನ್ನು ಬಿಡಿಸಲು, ಇನ್ಯಾವುದೇ ಕೆಟ್ಟ ಹವ್ಯಾಸಗಳನ್ನು ಬಿಡಿಸಬೇಕು ಅನ್ನುವುದಾದರೆ ಈ ತಕ್ಷಣ ಪರಿಹಾರಕ್ಕಾಗಿ ಪಂಡಿತ್ ಯಶವಂತರಾವ್ ಗುರುಗಳಿಗೆ ಕರೆ ಮಾಡಿ, ಅವರು ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ಶಾಶ್ವತವಾಗಿ ನೀಡುತ್ತಾರೆ. ಯಾವುದೇ ಒಂದು ಕಾರ್ಯತಂತ್ರವಾಗಲಿ, ನಿಮ್ಮ ಜೀವನದ ಸಮಸ್ಯೆಗಳು, ಬದುಕಿನಲ್ಲಿ ಆಗಿರತಕ್ಕಂತಹ ತೊಂದರೆಗಳು ಉಂಟಾಗುತ್ತಿದ್ದಲ್ಲಿ ಮೊದಲು ಅದನ್ನು ಸರಿಪಡಿಸಿಕೊಳ್ಳಲೇಬೇಕು. ಇಲ್ಲದಿದ್ದರೆ ಜೀವನ ಪೂರ್ತಿ ಕಷ್ಟ ಅನುಭವಿಸಬೇಕಾಗುತ್ತದೆ. ನಿಮ್ಮ ಗಂಡ ಪರಸ್ತ್ರೀಯ ದಾಸನಾಗಿ ನಿಮ್ಮ ಕೈಗೆ ಚಿಪ್ಪು ಕೊಡುತ್ತಾನೆ. ಇಂತಹ ಪರಸ್ತ್ರೀ ಸಹವಾಸವನ್ನು ಬಿಡಿಸಲು ಕೆಲವೊಂದು ಕಾರ್ಯತಂತ್ರಗಳನ್ನು ಮನೆಯಲ್ಲೇ ಮಾಡಿಕೊಳ್ಳಲೇಬೇಕು. ಮೊದಲನೇದಾಗಿ ನಿಮ್ಮ ಗಂಡನ ಹೆಸರು ಮತ್ತು ಪರಸ್ತ್ರೀ ಹೆಸರು ಇಬ್ಬರ ಹೆಸರಲ್ಲೂ ಒಂದು ತಾಮ್ರದ ತಗಡಿನಲ್ಲಿ ರಚನೆ ಮಾಡಿಕೊಂಡು 3 ಕರ್ಪೂರ ಮತ್ತು 3 ಲವಂಗ ಮತ್ತು 3 ಏಲಕ್ಕಿ ಮತ್ತು 3 ಕರಿಮೆಣಸು ಕಾಳುಗಳನ್ನು ಒಟ್ಟಿಗೆ ಇಟ್ಟು ಅಗ್ನಿ ಸ್ಪರ್ಶ ಮಾಡುವಾಗ ಓಂ ಹ್ರೀಂ ಕ್ಲಿಟ್ ಆವಾಹನಂ ಆಕರ್ಷಣಂ ವಶ್ಯಂ, ನಿಮ್ಮ ಗಂಡನ ಹೆಸರನ್ನು ಹೇಳಬೇಕು. ಹರೀಶ ಆಗಿದ್ದರೆ ಹರೀಶಂ ವಶ್ಯಂ ಸ್ವಾಹ. ಪರಸ್ತ್ರೀ ಹೆಸರನ್ನು ಹೇಳುತ್ತಾ ಪರಸ್ತ್ರೀ ನಾಶನಂ ಕುರು ಸ್ವಾಹ ಅಂತ ಹೇಳಬೇಕು. ಈ ರೀತಿ ಹೇಳಿ ಆ ಕರ್ಪೂರವನ್ನು ಸುಟ್ಟು ಬೂದಿ ಮಾಡಿ ಬಂದಂತಹ ಭಸ್ಮವನ್ನು ಆ ತಾಮ್ರದ ತಗಡಿನ ಮೇಲೆಯೇ ಲೇಪನ ಮಾಡಿ ಅದನ್ನು ನಿಮ್ಮ ಜೊತೆ, ಅಂದರೆ ನಿಮ್ಮ ಗಂಡ ಮಲಗುವ ಮಂಚದ ಕೆಳಗಡೆ ಅದನ್ನು ಇಡಬೇಕು. ದಿಂಬಿನ ಅಥವಾ ಹಾಸಿಗೆ ಕೆಳಗಡೆ ಅದನ್ನು ಇಟ್ಟು ಬಿಡಿ. ಈ ರೀತಿ ಯಂತ್ರವನ್ನು ರಚನೆ ಮಾಡಿ ಸುಟ್ಟು ಹಾಕುವುದರಿಂದ ನಿಮ್ಮ ಗಂಡ ಪರಸ್ತ್ರೀ ಸಹವಾಸವನ್ನು ಕ್ರಮೇಣವಲ್ಲ, ಒಂದೇ ಬಾರಿಗೆ ಬಿಟ್ಟು ಬಿಡುತ್ತಾನೆ. ಮತ್ತೆ ನಿಮ್ಮ ಜೊತೆಯಲ್ಲಿ ಚೆನ್ನಾಗಿ ಬದುಕುತ್ತಾನೆ. ಪರಸ್ತ್ರೀಯ ಸಹವಾಸದಿಂದ ಜಗಳಗಳು ಉಂಟಾಗುತ್ತೆ. ಈ ಜಗಳಗಳು ನಿಮ್ಮ ಮೇಲಿರುವ ಪ್ರೀತಿ ಹೆಚ್ಚು ಮಾಡುತ್ತದೆ. ಈ ಯಂತ್ರವನ್ನು ಸಿದ್ಧ ಮಾಡಿಕೊಳ್ಳಲು ಗೊತ್ತಾಗುವುದಿಲ್ಲ ಅನ್ನುವುದಾದರೆ ಚಿಂತನೆ ಮಾಡಬೇಡಿ. ಯಶವಂತರಾವ್ ಗುರುಗಳಿಗೆ ಕರೆ ಮಾಡಿ ಯಂತ್ರವನ್ನು ಸಿದ್ಧಪಡಿಸಿ ಅವರು ನಿಮಗೆ ಖಂಡಿತವಾಗಿಯೂ ನೀಡುತ್ತಾರೆ. ತುಂಬ ಒಳ್ಳೆಯದಾಗುತ್ತೆ.